ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಸ್ಎಸ್ ಟಿವಿ. ನಾನು ಅಶ್ವಿನಿ. ಕೆಲವೊಂದು ಸಾರಿ ನಾವು ತಗೊಳ್ಳೋ ತಪ್ಪು ನಿರ್ಧಾರದಿಂದ ನಮ್ಮ ಜೀವನಕ್ಕೆ ಮುಳ್ಳುವಾಗಿಬಿಡುತ್ತೆ. ಈ ವಿಷಯನ ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಕ್ಷಿ ಶಿವಾನಂದ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅವರ ಅದ್ಭುತವಾದ ನಟನೆ ಮೂಲಕ ಕೋದಂಡರಾಮ, ಸೈನಿಕ ಹೀಗೆ ಕನ್ನಡ ಸಿನಿಮಾಗಳು ಮಾತ್ರ ಅಲ್ಲದೆ ಹಿಂದಿ, ತೆಲುಗು, ತಮಿಳು ಹಲವಾರು ಭಾಷೆಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡವರು. ನಾನಿವತ್ತು ಇವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಒಂದು ಸಮಯದಲ್ಲಿ ಬಹು ಬೇಡಿಕೆ ನಟಿಯಾದಂಥವರು ಯಾವುದೋ ಒಂದು ಚಿಕ್ಕ ಕಾಂಟ್ರವರ್ಸಿಯಿಂದ ತಮ್ಮ ಅವಕಾಶಗಳನ್ನೇ ಕಳ್ಕೊಳ್ತಾರೆ. ಯಾವಾಗ ಅವ್ರಿಗೆ ಇಲ್ಲಿ ಅವಕಾಶಗಳು ಕಡಿಮೆ ಆಗುತ್ತೋ ಆಗ ಅಮೇರಿಕಾಗೆ ಹೋಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಸೇರ್ಕೊಳ್ತಾರೆ. ಅಲ್ಲಿ ಸಾಗರ್ ಅನ್ನೋ ವ್ಯಕ್ತಿ ಪರಿಚಯ ಆಗುತ್ತೆ. ಸ್ವಲ್ಪ ದಿನಗಳ ಕಾಲ ಲಿವಿಂಗ್ ರಿಲೇಷನ್ಶಿಪ್ಪಲ್ಲೂ ಇರ್ತಾರೆ. ನಂತರ ಮದುವೆ ಕೂಡ ಆಗ್ತಾರೆ. ಹುಟ್ತಾನೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥ ಸಾಕ್ಷಿ ಶಿವಾನಂದ್ ಅವ್ರಿಗೆ ದುಡ್ಡಿಗೇನು ಕಡಿಮೆ ಇರಲಿಲ್ಲ. ಅದನ್ನು ಅರ್ಥ ಮಾಡ್ಕೊಂಡಂಥ ಅವರ ಗಂಡ ಪದೇ ಪದೇ ಅವ್ರ ಹತ್ರ ದುಡ್ಡು ಕೇಳ್ತಾನೆ ಹೋಗ್ತಾರೆ. ಇವರು ಕೊಡ್ತಾನೆ ಹೋಗ್ತಾರೆ. ಯಾವಾಗ ಅವ್ರ ಹತ್ರ ಇರೋ ದುಡ್ಡು ಖಾಲಿ ಆಗುತ್ತೋ ಆಗಲೇ ನೋಡಿ ಅವ್ರ ಮಧ್ಯೆ ಜಗಳ ಶುರುವಾಗಿತ್ತು. ಆಗ ಸಾಕ್ಷಿ ಶಿವಾನಂದ್ ಅವ್ರಿಗೆ ಅರ್ಥ ಆಗುತ್ತೆ, ಆ ವ್ಯಕ್ತಿ ಅವ್ರ ಮೇಲಿರೋ ಪ್ರೀತಿಗೋಸ್ಕರ ಮದುವೆ ಆಗಿದ್ದಲ್ಲ, ಅವ್ರ ಹಿಂದೆ ಇರೋ ದುಡ್ಡಿಗೋಸ್ಕರ ಮದುವೆ ಆಗಿದ್ದು ಅಂತ. ಈಗ ಅಮೇರಿಕಾದಲ್ಲೇ ಸೆಟ್ಲ್ ಆಗಿದ್ದಾರೆ. ಈ ವಿಷಯನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಥರ ಎಷ್ಟೊಂದು ಹೀರೋಯಿನ್ಗಳು ಅವಕಾಶಗಳಿಲ್ಲದೆ ಕಣ್ಮರೆಯಾಗಿದ್ದಾರೆ. ಅದೇ ಒಬ್ಬ ಹೀರೋ ಏನೇ ಕಾಂಟ್ರವರ್ಸಿ ಆದರೂ ಕೂಡ ಅವರಿಗೆ ಅವಕಾಶಗಳಿಗೇನು ಕಡಿಮೆ ಆಗ್ತಾ ಇಲ್ಲ. ಅದೇ ಥರ ಹೀರೋಯಿನ್ಗಳಿಗೂ ಅವಕಾಶಗಳು ಸಿಗಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.